ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈ ದೇವಸ್ಥಾನ ಇರುವಂಥದ್ದು ದೊಡ್ಡಬಳ್ಳಾಪುರದ ಹತ್ತಿರದಲ್ಲಿರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ನಾವೆಲ್ಲರೂ ಕೂಡ ಮನೆಯಿಂದ ಹೊರಟ್ವಿ ಅಂತಲೇ ಹೇಳ್ಬೋದು. ಹೊರಡ್ಬೇಕಾದ್ರೆ ಬೆಳಗ್ಗೆ 10:30 ಆಗಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು. ನನ್ನ ಮಗ ಕೇಳ್ತಾ ಇದ್ದ ಫೋನ್ ಕೊಡು ಅಂತ. ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನನ್ನ ಈ ಒಂದು ಚಾನಲಲ್ಲಿ 2ನೇ ವಿಡಿಯೋ ಆಗಿರುತ್ತೆ. ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕಾಗಿ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ತುಂಬಾ ಚೆನ್ನಾಗಿತ್ತು. ಎಲ್ಲೋ ನೋಡಿದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಯಲಹಂಕದ ಹತ್ರ ತುಂಬಾ ಲೇಟ್ ಆಯಿತು. ದೇವಸ್ಥಾನ ರೀಚ್ ಆಗೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು. ಈಗ ಒಂದೊಂದು ಸರಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆದರೂ ಮಳೆಗಾಲ ಆಗಿದ್ರೂ ಕೂಡ ತುಂಬಾ ಮಳೆ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಬಿಸಿಲಿದೆ. ನಾವು ಯೋಚನೆ ಮಾಡ್ತಾ ಇರಬೇಕಾಗತ್ತೆ ಯಾವಾಗ ಮಳೆ ಬರುತ್ತೆ ಅಂತ. ನಿಜವಾಗ್ಲೂ ಮಳೆ ತುಂಬಾ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ನೀವು ನನ್ನ ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ಹೋಗಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನನ್ನ ಚಾನಲಲ್ಲಿ ನಾನು ನಿಮಗೆ ಡೈಲಿ ವ್ಲಾಗ್ ಆಗಿರ್ಬೋದು, ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು, ಹಾಗೆಯೇ ಮೀಶೋ ಕಲೆಕ್ಷನ್ ಆಗಿರ್ಬೋದು, ಹಾಗೆಯೇ ಕಿಚನ್ ಟಿಪ್ಸ್ ಆಗಿರ್ಬೋದು, ಜೊತೆಗೆ ನಿಮಗೆ ರೆಸಿಪಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ನಾವು ಇನ್ನೇನು ದೇವಸ್ಥಾನದ ಹತ್ತಿರನೂ ಕೂಡ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗುವಾಗ ನೀವು ನೋಡ್ಬೋದು ಆ ಕಡೆ ಸೈಡಲ್ಲೆಲ್ಲ ತುಂಬಾ ಹಲಸಿನ ಹಣ್ಣು, ಆಮೇಲೆ ಮಾವಿನ ಹಣ್ಣು, ಜೊತೆಗೆ ನೇರಳೆ ಹಣ್ಣು ಎಲ್ಲ ಇಟ್ಕೊಂಡಿರ್ತಾರೆ. ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ, ಜೊತೆಗೆ ಚೆನ್ನಾಗೂ ಇರುತ್ತೆ, ಟೇಸ್ಟ್ ಆಗಿರುತ್ತೆ. ಅದೇ ನೀವು ಇಲ್ಲಿ ಬೆಂಗಳೂರು ಅಥವಾ ಇಲ್ಲೆಲ್ಲರೂ ಸಿಟಿಲಿ ಒಳಗಡೆ ತೊಗೊಳಕ್ಕೆ ಹೋದರೆ ಇಲ್ಲಿನ ಪ್ರೈಸಿನ್ಕಿಂತ ಜಾಸ್ತಿನೇ ಹೇಳ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಅಷ್ಟು ಫ್ರೆಶ್ ಅನಿಸಲ್ಲ. ಬಟ್ ಇಲ್ಲಿ ನೀವು ದೇವಸ್ಥಾನದ ಹತ್ರ ಯಾರು ತೊಗೋಬೇಕು ಅಂತಿದ್ರೆ ಡೆಫಿನೆಟ್ಲಿ ಆಗಿ ನಿಯರಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತಿದ್ರೆ ನಿಜವಾಗ್ಲೂ ತೊಗೊಳ್ಳಿ. ಚೆನ್ನಾಗಿರುತ್ತೆ, ಹಣ್ಣಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಫ್ರೆಶ್ ಆಗಿ ಕೂಡ ಸಿಗುತ್ತೆ, ಎಲ್ಲರ ಮನೆ ಹತ್ರ ಕೂಡ ಇರುತ್ತೆ. ಈಗ ಸಿಕ್ಕಾಪಟ್ಟೆ ರೇಟಲ್ಲಿ ಮಾರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಈ ಹಲಸಿನ ಹಣ್ಣಿನ ಸೀಸನ್ ಕೂಡ ಮುಗಿತಾ ಬಂತು ಅಂತಲೇ ಹೇಳ್ಬೋದು. ಇನ್ನೇನು ದೇವಸ್ಥಾನದ ಹತ್ರ ಕೂಡ ನಾವು ರೀಚ್ ಆದ್ವಿ. ತುಂಬಾ ಚೆನ್ನಾಗಿ ದೇವರ ದರ್ಶನ ಕೂಡ ಆಯಿತು ಅಂತಲೇ ಹೇಳ್ಬೋದು. ಈ ಒಂದು ವ್ಲಾಗಲ್ಲಿ ನಾನು ನಿಮಗೆ ದೇವರ ದರ್ಶನವನ್ನು ಕೂಡ ಮಾಡಿಸ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸ್ವಲ್ಪ ನಾನಿಲ್ಲಿ ಜಾಸ್ತಿ ಟ್ರಾವೆಲಿಂಗ್ದೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ನಾವಿನ್ನೇನು ದೇವಸ್ಥಾನದ ಹತ್ತಿರ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಅಂತ ಕೂಡ ತೊಗೊತಾರೆ. ದೇವಸ್ಥಾನ ಹತ್ತಿರ ಬಂದ್ವಿ. ತುಂಬಾ ರಶ್ ಇತ್ತು. ನಾವು ಹೋಗಿದ್ದಿನ ಹೋಗೋತ್ತಿಗೆ ಟೈಮ್ 1:30 ಆಗಿತ್ತು ಅಂತಲೇ ಹೇಳ್ಬೋದು. 2 o'clock ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇನ್ನೇನು ದೇವಸ್ಥಾನಕ್ಕೆ ಹೋದ್ವಿ. ನಾವೇನು ಸ್ಪೆಷಲ್ ದರ್ಶನವನ್ನು ತಗೊಂಡಿಲ್ಲ, ನಾರ್ಮಲ್ ಆಗಿ ಹೋದ್ವಿ. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅಂತ. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೆ ಸ್ವಲ್ಪ ಟೈಮ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಬೇಗನೆ ಜನನ ಬಿಡ್ತಾಯಿದ್ರು ದೇವಸ್ಥಾನದ ಒಳಗೆ. ಹಾಗಾಗಿ ನಮಗೆ ಬೇಗ ದರ್ಶನ ಆಯಿತು. ಹಾಗೆ ದೇವಸ್ಥಾನದಲ್ಲಿ ತುಂಬ ಕಡೆಯಲ್ಲಿ ಆಲ್ಟ್ರೇಷನ್ ಕೆಲಸ ಕೂಡ ನಡೆಸ್ತಾ ಇದ್ದಾರೆ. ತುಂಬಾ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲೂ ಸ್ವಲ್ಪ ರೂಟೆಲ್ಲ ಚೇಂಜ್ ಆಗಿದೆ ಅಂತಲೇ ನನಗೆ ಅನಿಸ್ತು. ಹಾಗೆಯೇ ಆಲ್ಟ್ರೇಷನ್ ಕೆಲಸ ನಡೆಯೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅಂತ ಕೂಡ ಅನಿಸುತ್ತೆ. ನಾವು ಹಾಗೆ ದೇವಸ್ಥಾನದ ಹತ್ತಿರ ಹೋದ್ವಿ. ಸ್ವಲ್ಪ ರಶ್ ಇರೋದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿದ ನಂತರ ನಮಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ನಿಮಗೂ ಕೂಡ ಶೇರ್ ಮಾಡ್ತೀನಿ, ನೀವು ದೇವರನ್ನು ನೋಡ್ಬೋದು. ನೋಡ್ತಾ ಇರ್ಬೋದು. ಹತ್ತಿರ ಬಂದ್ವಿ. ಇನ್ನೇನು ತುಂಬ ಟೈಮ್ ಕೂಡ ಆಗಿತ್ತಲ್ವ, ಇಷ್ಟೊಂದು ಕ್ಯೂ ಇತ್ತು. ಅಲ್ಲೊಂದು ಇಲ್ಲೊಂದು ಫ್ಯಾನ್ ಹಾಕಿದ್ರು. ಬಟ್ ನಾವು ಹೋಗೋ ಟೈಮ್ಗೆ ಅವತ್ತಿನ ದಿನ ತುಂಬಾ ಬಿಸಿಲಿತ್ತು. ಇನ್ನೇನು ದೇವ್ರ ದರ್ಶನದ ಹತ್ತಿರ ಬಂದ್ವಿ. ನೀವು ಕೂಡ ದೇವರನ್ನ ದರ್ಶನ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಈ ಥರ ನಾವು ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದ್ವಿ. ನೀವು ಕೂಡ ದೇವ್ರ ದರ್ಶನವನ್ನು ಮಾಡಿರ್ತೀರಾ ಅಂತ ನಾನು ಅಂದ್ಕೊತೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ನೆಕ್ಸ್ಟು ಊಟಕ್ಕೆ ಅಂತ. ಇಲ್ಲಿ ತೀರ್ಥ ಪ್ರಸಾದವನ್ನೆಲ್ಲ ಕೊಡ್ತಾಯಿದ್ರು. ಎಲ್ಲದನ್ನು ತೊಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ದೇವ್ರ ದರ್ಶನಕ್ಕಂತ.
ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಹಾಗೆ ದೇವ್ರ ದರ್ಶನ ಎಲ್ಲ ಆಯಿತು. ಹಾಗೆ ನೆಕ್ಸ್ಟ್ ಬಂದಿದ್ದು ನಾವು ಊಟಕ್ಕಂತ. ಇಲ್ಲಿ ಊಟ ಕೂಡ ಇರುತ್ತೆ. ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಆ ನಂತರ ಬಂದುಬಿಟ್ಟು ಒಂದು ಫೋಟೋ ಒಂದು ವಿಡಿಯೋನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ತುಂಬ ಚೆನ್ನಾಗಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.